ಅವರು ಕನಸುಗಾರ, ಕನಸುಗಳನ್ನು ನನಸಾಗಿಸುವ ಛಲಗಾರ. ಈ ಕನಸುಗಳನ್ನು ನನಸಾಗಿಸುವ ಹಾದಿ ಅದು ಅತಿ ವಿಶಿಷ್ಟ ಹಾದಿ. ಈ ಹಾದಿಯುದ್ದಕ್ಕೂ ಸಹಸ್ರಾರು ಕುಟುಂಬಗಳಿಗೆ ಉದ್ಯೋಗ ದೊರೆತಿದೆ, ಶಾಂತಿ ನೆಮ್ಮದಿ ದೊರೆತಿದೆ. ಈ ಎಲ್ಲ ಸಾಧನೆಗಳನ್ನು ವನ ಸುಮದಂತೆ ನಿರ್ವಹಿಸಿರುವವರು ಶ್ರೀ ತೋನ್ಸೆ ಸತೀಶ್ ಉಪೇಂದ್ರ ಪೈ ಅವರು, ಅಂದರೆ ಸತೀಶ್ ಪೈ ಅವರು. ಅವರು ದೇಶ ವಿದೇಶಗಳಲ್ಲಿ ಸತೀಶ್ ಪೈ ಎಂದೇ ಪ್ರಖ್ಯಾತರು. 1941ರಲ್ಲಿ ಅವರು ಶ್ರೀ ಟಿ ಉಪೇಂದ್ರ ಅನಂತ ಪೈ ಮತ್ತು ಪಾರ್ವತಿಬಾಯಿ ದಂಪತಿಯ ಪುತ್ರನಾಗಿ ಜನಿಸಿದವರು. ಶಿಕ್ಷಣವನ್ನು ಪಡೆದ ಬಳಿಕ ಅವರು ಆಯ್ಕೆ ಮಾಡಿದ್ದು ಮುದ್ರಣ ಕ್ಷೇತ್ರವನ್ನು. ಈ ನಡುವೆ ಎಲ್ಲಾ ಕ್ಷೇತ್ರಗಳಲ್ಲೂ ಸೇವೆಯನ್ನು ಸಲ್ಲಿಸುತ್ತಾ ಅವರು ಮುಂದುವರಿದುಕೊಂಡು ಸಮಾಜಕ್ಕೆ ಅನನ್ಯ ಕೊಡುಗೆಗಳನ್ನು ನೀಡುತ್ತಾ ಬಂದರು. ಆ ಕಾಲದಲ್ಲಿ, ಅಂದರೆ 1957ರಲ್ಲಿ ಅವರು ತಮ್ಮ ಬಳಗದ್ದೆ ಮತ್ತು ವಿಶೇಷವಾಗಿ ಟಿ ಉಪೇಂದ್ರ ಅನಂತ ಪೈ ಅವರು ಮತ್ತು ಡಾಕ್ಟರ್ ಟಿ ಮಾಧವ ಅನಂತ ಪೈ ಅವರು ಸ್ಥಾಪಿಸಿದ ಮಣಿಪಾಲ ಪವರ್ ಪ್ರೆಸ್ನ ಮುಖ್ಯಸ್ಥರಾಗಿ ಅವರು ಸೇರಿಕೊಂಡರು. ಬಳಿಕ ವ್ಯವಸ್ಥಾಪಕ ನಿರ್ದೇಶಕರಾಗಿ ಮುಂದುವರೆದರು. ಇವತ್ತು ಮಣಿಪಾಲ ಟೆಕ್ನಾಲಜೀಸ್ ಎಂಬ ಹೆಸರಿನಲ್ಲಿ ಈ ಸಂಸ್ಥೆ ಮುನ್ನಡೆದಿದೆ. ಸತೀಶ್ ಪೈ ಅವರು ಮುದ್ರಣ ಕ್ಷೇತ್ರದಲ್ಲಿ ಅನನ್ಯ ಸಾಧನೆಗಳನ್ನು ನಿರ್ವಹಿಸುತ್ತಾ ಬಂದರು. ಮಣಿಪಾಲ ಪವರ್ ಪ್ರೆಸ್ ಈಗ ಮಣಿಪಾಲ ಟೆಕ್ನಾಲಜೀಸ್ ಆಗಿ ರೂಪುಗೊಳ್ಳುವಲ್ಲಿ ಅವರು ದೇಶ ವಿದೇಶಗಳ ತಂತ್ರಜ್ಞಾನವನ್ನು ಅಳವಡಿಸಿದರು. ಸ್ವತಃ ವಿವಿಧ ದೇಶಗಳಿಗೆ ಭೇಟಿ ನೀಡಿ ಅತ್ಯಾಧುನಿಕ ಯಂತ್ರಗಳನ್ನು ಜೊತೆಗೆ ತಂತ್ರಜ್ಞಾನವನ್ನು ಅಳವಡಿಸಿ ಇಂದು ಸಮೂಹ ಸಂಸ್ಥೆ 2,000 ಕೋಟಿ ರೂಪಾಯಿಗಳಿಂತಲೂ ಹೆಚ್ಚು ವ್ಯವಹಾರವನ್ನು ದಾಖಲಿಸಿದೆ. ಅದರ ಜೊತೆಗೆ 5,000ಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ಅದು ಭವ್ಯವಾದ ಸುಭದ್ರವಾದ ಬದುಕನ್ನು ನೀಡುತ್ತಿದೆ. ಅದಕ್ಕೆ ಕಾರಣ ಸತೀಶ್ ಪೈ ಅವರ ಕ್ರಿಯಾಶೀಲತೆ. ಸತೀಶ್ ಪೈ ಅವರು ಬಹಳ ಮುಖ್ಯವಾಗಿ ಟಿ ಮೋಹನ್ ದಾಸ್ ಪೈ ಅವರ ಮಾರ್ಗದರ್ಶನದಲ್ಲಿ 1970ರಲ್ಲಿ ಉದಯವಾಣಿ ಪತ್ರಿಕಾ ಬಳಗವನ್ನು ಸ್ಥಾಪಿಸಿದರು. ಅವರು ಸ್ಥಾಪಕ ಪ್ರಧಾನ ಸಂಪಾದಕರು. 1970ರಲ್ಲಿ ಸ್ಥಾಪನೆಯಾದ ಉದಯವಾಣಿ ಪತ್ರಿಕೆ ಮುದ್ರಣ ವಿನ್ಯಾಸಕ್ಕೆ ಜೊತೆಗೆ ವಿಶೇಷಾಂಕಗಳಿಗೆ, ಮುಖಪುಟ ವಿನ್ಯಾಸಗಳಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ನಿರಂತರವಾಗಿ ಪಡೆದುಕೊಂಡು ಬಂದಿದೆ. ಮುಂದಿನ ಹಂತದಲ್ಲಿ ರೂಪತಾರ ಸಿನಿಮಾ ಮಾಸಪತ್ರಿಕೆ, ತುಷಾರ ಸಾಹಿತ್ಯಿಕ ಮಾಸಪತ್ರಿಕೆಗಳ ಸ್ಥಾಪನೆಯಾಯಿತು. ಮುಂದೆ ತರಂಗ ವಾರಪತ್ರಿಕೆ ಕನ್ನಡ ಪತ್ರಿಕೋದ್ಯಮದಲ್ಲೇ ಅಪೂರ್ವ ಸಾಧನೆಯನ್ನು ನಡೆಸುತ್ತಾ ಬಂದಿದೆ. ಸತೀಶ್ ಪೈ ಅವರ ಧರ್ಮಪತ್ನಿ ಶ್ರೀಮತಿ ಸಂಧ್ಯಾ ಎಸ್ ಪೈ ಅವರು ತರಂಗ ಪತ್ರಿಕೆಯನ್ನು ನೋಡಿಕೊಳ್ಳುತ್ತಿದ್ದಾರೆ. ಜೊತೆಗೆ ತುಂತುರು ಎಂಬ ಮಕ್ಕಳ ಪಾಕ್ಷಿಕ ಕೂಡ ಸೇರ್ಪಡೆಯಾಯಿತು. ಈಗ ಉದಯವಾಣಿಯ ಕನ್ನಡ ಮತ್ತು ಇಂಗ್ಲಿಷ್ ಆನ್ಲೈನ್ ಆವೃತ್ತಿ. ಸತೀಶ್ ಪೈ ಅವರ ಪುತ್ರ ಶ್ರೀ ಟಿ ಗೌತಮ್ ಪೈ ಅವರೀಗ ಸಂಸ್ಥೆಯನ್ನು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ತರುಣ ಉದ್ಯಮಿಯಾಗಿ ಸಂಸ್ಥೆಯನ್ನು ಉನ್ನತಿಗೆ ಅವರು ಏರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗೌತಮ್ ಪೈ ಅವರ ಧರ್ಮಪತ್ನಿ ಶ್ರೀಮತಿ ವನಿತಾ ಜಿ ಪೈ ಅವರು ಆನ್ಲೈನ್ ಆವೃತ್ತಿಗಳನ್ನು ನೋಡಿಕೊಳ್ಳುತ್ತಿದ್ದಾರೆ. ಸತೀಶ್ ಪೈ ಅವರಿಗೆ ಪುತ್ರಿ ನಂದನಾ ಪೈ ಅವರು ಕೂಡ ಮುದ್ರಣ ತಂತ್ರಜ್ಞಾನದ ವಿಶೇಷ ಅಧ್ಯಯನವನ್ನು, ಪತ್ರಿಕೋದ್ಯಮದ ಅಧ್ಯಯನ ನಡೆಸಿದವರು, ಅಮೆರಿಕದಲ್ಲಿ ನೆಲೆಸಿದ್ದಾರೆ. ಸತೀಶ್ ಪೈ ಅವರದು ಹೀಗೆ ಸಂತೃಪ್ತವಾದಂತಹ ಕುಟುಂಬ. ಸತೀಶ್ ಪೈ ಅವರು ನಿರಂತರವಾಗಿ ಹೊಸತನಗಳನ್ನು ಅನ್ವೇಷಣೆ ಮಾಡಿಕೊಂಡು ಬರುತ್ತಲೇ ಇದ್ದಾರೆ. ಇದರ ಪ್ರತಿಫಲವಾಗಿ ಅವರಿಗೆ ಅನೇಕ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳು ಸಂದಿವೆ. ಕರಾವಳಿ ಮುದ್ರಕರ ಸಂಸ್ಥೆಯವರು ನಡೆಸಿದ ರಾಜ್ಯ ಸಮ್ಮೇಳನದಲ್ಲಿ ಅವರಿಗೆ ಮುದ್ರಣ ರತ್ನ ಎಂಬ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ನೀಡಿದರು. ಮುಂದೆ ಕೋಪಾ ಸಂಸ್ಥೆಯವರು ರಾಷ್ಟ್ರೀಯ ಪ್ರಶಸ್ತಿಯನ್ನು ಮುದ್ರಣ ಕ್ಷೇತ್ರದ ಕೊಡುಗೆಗಾಗಿ ನೀಡಿದರು. ಆರ್ಯಭಟ ಪ್ರಶಸ್ತಿ, ಅದರ ಜೊತೆಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣ ಪ್ರಶಸ್ತಿ. ಅಷ್ಟು ಮಾತ್ರವಲ್ಲದೆ ನಿರಂತರವಾಗಿ ವಿಶ್ವೇಶ್ವರಯ್ಯ ನವರತ್ನ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಪ್ರಶಸ್ತಿ, ಹೀಗೆ ನಿರಂತರ ಪ್ರಶಸ್ತಿಗಳಿಗೆ ಅವರು ಪಾತ್ರರಾಗುತ್ತಾ ಬಂದಿದ್ದಾರೆ. ಅವರ ಬಿಡುವಿನ ವೇಳೆಯಲ್ಲಿ ಅಂಚೆ ಚೀಟಿ ಸಂಗ್ರಹ, ಸಂಗೀತವನ್ನು ಆಲಿಸುವುದು ಮುಂತಾದ ಹವ್ಯಾಸಗಳು. ಅಮೆರಿಕ, ಇಂಗ್ಲೆಂಡ್, ಯುರೋಪ್, ಆಸ್ಟ್ರೇಲಿಯಾ, ಮಧ್ಯಪ್ರಾಚ್ಯ ಹೀಗೆ ಎಲ್ಲ ದೇಶಗಳಿಗೂ ಪ್ರವಾಸವನ್ನು ನಡೆಸಿ ಅಲ್ಲಿನ ವೈವಿಧ್ಯಗಳನ್ನು, ವೈಶಿಷ್ಟ್ಯಗಳನ್ನು ತಮ್ಮ ಸಂಸ್ಥೆಗಳಲ್ಲಿ ಅಳವಡಿಸುವ ಕೀರ್ತಿ ಸತೀಶ್ ಪೈ ಅವರದ್ದು. ಬಹಳ ಮುಖ್ಯವಾಗಿ ಅವರು ಉದ್ಯೋಗದಾತರಾಗಿದ್ದಾರೆ. ಸಾಧನೆಯ ಹಾದಿಯು ಸದಾ ಪ್ರಾಮಾಣಿಕವಾಗಿರಬೇಕು. ಈ ಪ್ರಾಮಾಣಿಕ ಹಾದಿಯಿಂದ ಯಶಸ್ಸನ್ನು ಪಡೆಯಬೇಕು. ಈ ಯಶಸ್ಸಿನ ಫಲವನ್ನು ಸಮಗ್ರ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಎಂಬ ತತ್ವಕ್ಕೆ ಅವರು ನಿರಂತರವಾಗಿ ಬದ್ಧರಾಗಿದ್ದಾರೆ. ಅದರ ಫಲಶ್ರುತಿಯೇ ಇಂದು ಮಣಿಪಾಲ ಸಮೂಹ ಸಂಸ್ಥೆಗಳಿಗೆ ದೊರೆತಿರುವ ಅಂತಾರಾಷ್ಟ್ರೀಯ ಮನ್ನಣೆ. ಈ ವರ್ಷ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿಯು ಸತೀಶ್ ಪೈ ಅವರಿಗೆ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ. ಅರ್ಹ ವ್ಯಕ್ತಿಗೆ ಸಂದ ಅರ್ಹ ಪ್ರಶಸ್ತಿ ಇದು.
ನಮ್ಮೆಲ್ಲರ ನೆಚ್ಚಿನ ಶ್ರೀ ಟಿ ಸತೀಶ್ ಪೈ ಅವರಿಗೆ ಹೃತ್ಪೂರ್ವಕ ಪ್ರೀತಿಪೂರ್ವಕ ಅಭಿನಂದನೆ.